ಯಾರಿಗಾದರೂ ಸಂತಾನ ಇಲ್ಲ ಅಂತಾದರೆ ಉಡುಪಿಯಲ್ಲಿ ಹೋಗಿ ಅನಂತೇಶ್ವರನ ಸೇವೆಯನ್ನು ಮಾಡಿದರೆ ಅವರಿಗೆ ಸಂತಾನ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಅಥವಾ ಉಡುಪಿಗೆ ಹೋಗುವಂತಹ ಸೌಲಭ್ಯ ಇಲ್ಲ ಅಂತಾದರೆ ಏನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಹ ಎಂಬತಕ್ಕಂತಹ ಈ ಶ್ಲೋಕ, ಇದನ್ನು ವಿಶೇಷವಾಗಿ ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ಅವರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗುತ್ತಂತೆ. ಹೀಗೆ ಬಯಸಿದ್ದನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಕೃತಿ ಮಧ್ವವಿಜಯ. ಅದರಲ್ಲಿ ಸಂತಾನವನ್ನು ಪಡೆಯಲಿಕ್ಕೆ ಇರತಕ್ಕಂಥ ಒಂದು ಮಂತ್ರ ಅಂತಂದರೆ ಈ ಶ್ಲೋಕ ಎಂಬುದಾಗಿ ಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಶ್ರೀ ಗುರುಭ್ಯೋ ನಮಃ. ಹಿಂದೆ ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಕರ್ದಮ ಪ್ರಜಾಪತಿಗಳು ಪರಾಶರರು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾರೆ ಎಂಬುದಾಗಿ ನಾವು ಮನನ ಮಾಡಿದ್ದೆವು. ಹೇಗೆ ಕರ್ದಮ ಪ್ರಜಾಪತಿಗಳು ಭಗವಂತನಿಂದಲೇ ಆದಿಷ್ಟರಾಗಿ ದೇವಹೂತಿಯನ್ನು ವಿವಾಹ ಮಾಡಿಕೊಂಡ್ರೋ ಹಾಗೆ ಪರಾಶರರು ಕೂಡ ಭಗವಂತನಿಂದಲೇ ಆದಿಷ್ಟರಾಗಿ ಸತ್ಯವತಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಸತ್ಯವತಿ ಬೆಸ್ತರ ಮನೆಯಲ್ಲಿ ಬೆಳೆದವಳು. ಪರಾಶರ ಋಷಿಗಳು ಆ ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡಿಬಂತಂತೆ. ನಾವಿವತ್ತು ನೋಡ್ತೇವೆ ಕಲವು ಪರಾಶರ ಸ್ಮೃತಿ ಅಂತ. ಪರಾಶರರಿಂದ ನಿರ್ಮಿತವಾದಂತಹ ಸ್ಮೃತಿ ಇವತ್ತು ಕಲಿಯುಗದಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ಗ್ರಂಥವಾಗಿದೆ. ಅಂತಹ ಸ್ಮೃತಿಕಾರರು ಪರಾಶರರು ಅವರು ಬೆಸ್ತರ ಮನೆಯಲ್ಲಿ ಬೆಳೆದಿರುವಂತಹ ಹುಟ್ಟಿರುವಂತಹ ಆ ಹೆಣ್ಣನ್ನು ಮದುವೆ ಮಾಡಿಕೊಳ್ಳೋದು ಹೇಗೆ ಅಂತ ಆಲೋಚನೆ ಮಾಡ್ತಾರೆ. ಆಗ ಪರಮಾತ್ಮ ಅವಳು ಬೆಸ್ತರ ಮನೆಯಲ್ಲಿ ಹುಟ್ಟಿದವಳಲ್ಲ, ಬೆಸ್ತರ ಮನೆಯಲ್ಲಿ ಬೆಳೆದವಳು, ಉಪರಿಚರ ವಸುವಿನ ಮಗಳು ಎಂಬತಕ್ಕಂತಹ ಆ ಸೂಚನೆಯನ್ನು ಕೊಟ್ಟು ಆ ಪರಾಶರರಿಗೆ ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಭಗವಂತನೇ ಸೂಚನೆಯನ್ನು ಕೊಟ್ಟು ಪರಾಶರು ಆ ಯಮುನಾ ನದಿಯ ದ್ವೀಪದಲ್ಲಿ ವಿಧಿವತ್ತಾಗಿ ವಿವಾಹವನ್ನು ಮಾಡಿಕೊಂಡು ಅವಳಲ್ಲಿ ವೇದವ್ಯಾಸ ರೂಪಿಯಾದ ಭಗವಂತನನ್ನು ಮಗನನ್ನಾಗಿ ಪಡೆದಿದ್ದಾರೆ. ಹೀಗೆ ಇವತ್ತು ಕೂಡ ಕರ್ದಮರ ವಂಶ, ಕಪಿಲನಾಮಕ ಪರಮಾತ್ಮನ ಆವಿರ್ಭಾವಕ್ಕೆ ಕಾರಣವಾದ ವಂಶ ಕರ್ದಮ ಪ್ರಜಾಪತಿಗಳು ಅಂತಹ ವ್ಯಕ್ತಿ ಅಂತ ಎಲ್ಲರೂ ಅವರನ್ನು ಕೊಂಡಾಡ್ತಾರೆ. ಹಾಗೆ ಪರಾಶರರು ವೇದವ್ಯಾಸ ರೂಪಿ ಪರಮಾತ್ಮನ ಆವಿರ್ಭಾವಕ್ಕೆ ಕಾರಣರಾದವರು ಎಂಬುದಾಗಿ ಅವರನ್ನು ಕೊಂಡಾಡುತ್ತಾರೆ. ವಸಿಷ್ಠರ ವಂಶವನ್ನು ಭಗವಂತ ಆವಿರ್ಭಾವ ಹೊಂದಿರುವಂತಹ ವಂಶ ಎಂಬುದಾಗಿ ಅವನನ್ನು ಕೊಂಡಾಡುತ್ತಾರೆ. ಹಾಗೆ ಪಾಂಡುವು ಕೂಡ ಅವನಿಗೆ ಹಸ್ತಿನಾವತಿಯಲ್ಲಿ ಬೇಕಾದ ಹಾಗೆ ಸಾಮ್ರಾಜ್ಯ ಎಂಬತಕ್ಕಂಥದ್ದಿತ್ತು. ಸಮೃದ್ಧಿಯನ್ನು ಹೊಂದಿರುವಂತಹ ರಾಜ್ಯದಲ್ಲಿ ಇಬ್ಬರು ಪತ್ನಿಯರಿದ್ದಾರೆ. ಸಂತೋಷದಿಂದ ಅವನು ಕಾಲವನ್ನು ಕಳೆಯಬಹುದಾಗಿತ್ತು. ಆದರೆ ಪಾಂಡು ಆ ರಾಜ್ಯದ ಸುಖ ಭೋಗಗಳನ್ನೆಲ್ಲವನ್ನೂ ಕೂಡ ತೊರೆದು ಇವತ್ತೇನು ನಾವು ಬದರಿಕಾಶ್ರಮಕ್ಕೆ ಬದರಿಗೆ ಹೋಗಬೇಕಾದರೆ ಪಾಂಡಕೇಶ್ವರ ಅಂತ ಒಂದು ಊರನ್ನು ಕೇಳ್ತೇವೆ. ಅಲ್ಲಿ ಅವನು ಅದು ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ, ಅಂತಹ ಚಳಿ ಇರುವಂತಹ ಪ್ರದೇಶದಲ್ಲಿ ಅವನು ವಿಶಿಷ್ಟವಾದಂತಹ ತಪಸ್ಸನ್ನು ಮಾಡಿದ್ದಾನೆ. ಹಾಗೆ ಅವನ ಪತ್ನಿಯಾಗಿರ್ತಕ್ಕಂಥ ಕುಂತಿಯೂ ಕೂಡ ದುರ್ವಾಸ ಋಷಿಗಳ ತಪಸ್ಸನ್ನು ಮಾಡಿದ್ದಾಳೆ, ಸೇವೆಯನ್ನು ಮಾಡುವಂತಹ ತಪಸ್ಸನ್ನು ಮಾಡಿದ್ದಾಳೆ. ಹೀಗೆ ಆ ಪಾಂಡುರಾಜ ಮತ್ತು ಕುಂತಿ ಇವರಿಬ್ಬರು ವಿಶೇಷವಾಗಿ ಎಲ್ಲ ವಿಧವಾಗಿರ್ತಕ್ಕಂತಹ ಆ ಸುಖವನ್ನು ತ್ಯಾಗ ಮಾಡಿ ಭಗವಂತನಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರಿಂದ ಅವರಿಗೆ ಧರ್ಮರಾಜ, ಭೀಮಸೇನ ಅಂದರೆ ಸಾಕ್ಷಾತ್ ಮುಖ್ಯ ಪ್ರಾಣದೇವರು ವಾಯುದೇವರು,
ಅವರೇ ಭೀಮಸೇನನಾಗಿ ಅವತಾರ ಮಾಡಿದ್ದಾರೆ ಅಂತ ಹಿಂದೆ ಮನನ ಮಾಡಿದ್ದೆವು. ಅಂತಹ ಭೀಮಸೇನ ಸಾಕ್ಷಾತ್ ಇಂದ್ರ, ಅವನೇ ಅರ್ಜುನ, ಅಶ್ವಿನಿ ದೇವತೆಗಳು, ನಕುಲ, ಸಹದೇವ, ಇಂತಹ ವಿಶಿಷ್ಟವಾದ ಸಂತಾನವನ್ನು ಅವರು ಪಡೆದಿದ್ದಾರೆ. ಇವತ್ತು ಲೋಕದಲ್ಲಿ ಪಾಂಡವರು ಅಂತ ಅವರನ್ನು ಕರೀತಾರೆ. ಹೀಗೆ ಆ ಮಕ್ಕಳನ್ನು ಪಾಂಡವರು ಅಂತ ಪಾಂಡುವಿನ ಹೆಸರಿನ ಜೊತೆಯಲ್ಲೇ ಉಲ್ಲೇಖ ಮಾಡ್ತಾರೆ. ಕಾರಣ ಏನು? ಅಂತಹ ಸದ್ಗುಣ ಸಂಪನ್ನರು. ಹಾಗಾದರೆ ಆ ಮಕ್ಕಳು ಗುಣಸಂಪನ್ನರಾದರೆ ಅವರ ವಂಶಕ್ಕೆ ಇಂತಹ ಕೀರ್ತಿ ಎಂಬತಕ್ಕಂಥದ್ದು ಬರುತ್ತೆ. ಇವರೆಲ್ಲ ಉತ್ತಮವಾದ ಸಂತಾನವನ್ನು ಪಡೆದದ್ದು ಕೇವಲ ವಿವಾಹದಿಂದ ಅಲ್ಲ, ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದ್ದರಿಂದ. ಇದನ್ನು ಚೆನ್ನಾಗಿ ಮನನ ಮಾಡಿದಂತಹ ಮಧ್ಯಗೇಹ ಭಟ್ಟರು ತಾವು ಕೂಡ ಈ ಭಗವಂತನನ್ನು ಮೊರೆ ಹೊಂದಬೇಕು, ಭಗವಂತನ ಅನುಗ್ರಹದಿಂದ ಉತ್ತಮವಾದಂತಹ ಸಂತಾನವನ್ನು ಪಡೆಯಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡಿದ್ದಾರೆ. ಮಧ್ವವಿಜಯ ಒಂದು ಮಂತ್ರತುಲ್ಯವಾದಂತಹ ಅದು ಕಾವ್ಯ ಎಂಬುದಾಗಿ ನಾವು ಚಿಂತನೆ ಮಾಡುತ್ತೇವೆ. ಯಾರಿಗಾದರೂ ಸಂತಾನ ಇಲ್ಲ ಅಂತಾದರೆ ಉಡುಪಿಯಲ್ಲಿ ಹೋಗಿ ಅನಂತೇಶ್ವರನ ಸೇವೆಯನ್ನು ಮಾಡಿದರೆ ಅವರಿಗೆ ಸಂತಾನ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಅಥವಾ ಉಡುಪಿಗೆ ಹೋಗುವಂತಹ ಸೌಲಭ್ಯ ಇಲ್ಲ ಅಂತಾದರೆ ಏನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಹ ಎಂಬತಕ್ಕಂತಹ ಈ ಶ್ಲೋಕ, ಇದನ್ನು ವಿಶೇಷವಾಗಿ ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ಅವರಿಗೂ ಕೂಡ ಸಂತಾನ ಪ್ರಾಪ್ತಿಯಾಗುತ್ತಂತೆ. ಹೀಗೆ ಬಯಸಿದ್ದನ್ನು ಪಡೆಯಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ವಿಶಿಷ್ಟವಾದಂತಹ ಕೃತಿ ಮಧ್ವವಿಜಯ. ಅದರಲ್ಲಿ ಸಂತಾನವನ್ನು ಪಡೆಯಲಿಕ್ಕೆ ಇರತಕ್ಕಂಥ ಒಂದು ಮಂತ್ರ ಅಂತಂದರೆ ಈ ಶ್ಲೋಕ ಎಂಬುದಾಗಿ ಜ್ಞಾನಿಗಳು ಉಲ್ಲೇಖ ಮಾಡ್ತಾರೆ. ಹೀಗೆ ಆ ಮಧ್ಯಗೇಹ ಭಟ್ಟರು ಅನಂತೇಶ್ವರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವರು ಉತ್ತಮವಾದಂತಹ ಮಗನನ್ನು ಪಡೆಯಲಿಕ್ಕೋಸ್ಕರ ವ್ರತಾಚರಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಇತ್ತಂ ವಿಚಿಂತ್ಯ ಮನನ್ಯ ಬಂಧು ಪ್ರೇಷ್ಠಪ್ರದಂ ರಜತ ಪೀಠ ಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿ ಭವ ಭಂಗದಯಾ ಶುಭಾತ್ಮ ಭೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. 12 ವರ್ಷಗಳ ಕಾಲ ಅನಂತೇಶ್ವರನ ಸೇವೆಯನ್ನು ಮಾಡಿದ್ದಾರಂತೆ. ಉಡುಪಿಯಲ್ಲಿ ಭುಜಂಗ ಶಯನಂ, ಶೇಷಶಾಹಿಯಾಗಿರ್ತಕ್ಕಂತಹ ಪರಮಾತ್ಮ, ಲಿಂಗರೂಪ ಪ್ರತಿಮೆಯನ್ನು ನೋಡಿದರೂ ಕೂಡ ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂಥವನು ಅನಂತೇಶ್ವರ, ಅನಂತ ಪದ್ಮನಾಭ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಂತಹ ಪರಮಾತ್ಮನನ್ನು ಅವರು ವಿಶೇಷವಾದ ಭಕ್ತಿಯಿಂದ 12 ವರ್ಷಗಳ ಕಾಲ ತಪಸ್ಸಿನ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರಂತೆ. ಎಂತಹ ಭಕ್ತಿ ಅದನ್ನು ಹೇಳ್ತಾರೆ, ಭವಾಬ್ಧಿ ಭಯ ಭಂಗದಯ. ಸಂಸಾರದ ಬಗ್ಗೆ ಅಲ್ಲಲ್ಲಿ ನಾವು ಕೇಳ್ತೇವೆ. ಈ ಸಂಸಾರ ಅಸಾರೇ ಖಲು ಸಂಸಾರೇ ಅಂತ ಹೇಳ್ತಾರೆ. ಸಂಸಾರ ಎಂಬತಕ್ಕಂಥದ್ದು ಅದು ಅಸಾರ ಅಂತ. ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಅಗಾಧೆ ಸದಾದುಸ್ತರೇ ಎಂಬುದಾಗಿ ಈ ಸಂಸಾರ ಎಂಬತಕ್ಕಂಥದ್ದು ಇದನ್ನು ದಾಟ್ಲಿಕ್ಕಾಗೋದಿಲ್ಲ, ದುಃಖಾದಿಗಳಿಂದ ಕೂಡಿರ್ತಕ್ಕಂಥ ಈ ಸಂಸಾರ ಬಂಧನ ಅಂತ. ಇಂತಹ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ಇರತಕ್ಕಂಥದ್ದು ಒಂದೇ ಒಂದು ಉಪಾಯ ಅಂತಂದರೆ ಭಕ್ತಿ ಎಂಬತಕ್ಕಂಥದ್ದು. ಹೀಗೆ ಸಂಸಾರದ ಬಂಧನದಿಂದ ಬಿಡುಗಡೆಯನ್ನು ಕೊಡುವಂತಹ ಭಕ್ತಿಯಿಂದ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಭಗವಂತನ ಸೇವೆ ಮಾಡಬೇಕು ಅಂತಾದರೆ ಭಗವಂತನಲ್ಲಿ ಅಂತಹ ಒಂದು ವಿಶಿಷ್ಟವಾದ ನಂಬಿಕೆ ಬೇಕು, ವಿಶ್ವಾಸ ಇರಬೇಕು. ಆಗ ಮಾತ್ರ ಭಗವಂತನಲ್ಲಿ ಅಂತಹ ಭಕ್ತಿ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ನಾವು ಕೂಡ ಭಗವಂತನನ್ನು ಚಿಂತನೆ ಮಾಡೋಣ, ಧ್ಯಾನ ಮಾಡೋಣ ಅಂತ ಕೂತ್ಕೊಳ್ತೇವೆ. ಆದರೆ ಒಂದು ಕ್ಷಣ ನಮ್ಮ ಮನಸ್ಸು ಭಗವಂತನ ಹತ್ರ ಹೋಗಬಹುದು. 1 ಗಂಟೆ ನಾವು ಜಪಕ್ಕೋ ಪೂಜೆಗೋ ಕೂತಿದ್ದೇವೆ ಅಂತಾದರೆ ಅದರಲ್ಲಿ ಕೆಲವು ಕ್ಷಣಗಳು ಮಾತ್ರ ಭಗವಂತನನ್ನು ನಾವು ಚಿಂತನೆ ಮಾಡಿರ್ತೇವೆ. ಉಳಿದೆಲ್ಲ ಕ್ಷಣಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಬೇರೆ ವಿಷಯಗಳೇ ಬಂದು ಹೋಗುತ್ತೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನಾವು ದೇವರ ಪೂಜೆಗೆ ಕೂತಿದ್ದೇವೆ ಅಂತಂದರೆ ಆ ದೇವರ ಪೂಜೆಯ ಆ ಸಮಯ ಎಂಬತಕ್ಕಂಥದ್ದು ನಮ್ಮ ಈ ಸಂಸಾರದ ಅಥವಾ ವ್ಯವಹಾರದ ಸಮಸ್ಯೆಗಳಿಗೆ ಉಪಾಯವನ್ನು ಕಂಡುಕೊಳ್ಳಲಿಕ್ಕೆ ಯೋಗ್ಯವಾದಂತಹ ಕಾಲ ಮತ್ತು ಅದೊಂದು ಪ್ರದೇಶ ಅಂತ. ಯಾಕೆ ಅಲ್ಲಿ ಯಾರ ಕಾಟವೂ ಇರೋದಿಲ್ಲ, ತೊಂದರೆಯೂ ಇರೋದಿಲ್ಲ. ಏಕಾಂತದಲ್ಲಿ ಕುಳಿತುಕೊಂಡು ದೇವರನ್ನು ಧ್ಯಾನ ಮಾಡಬೇಕಾದವರು ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಕಾಣ್ಕೊಳ್ತೇವೆ ಅಂತ. ಹಾಗಾದರೆ ಹೀಗೆ ನಮಗೆ ಆ ಭಗವಂತನಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ ಏಕಾಗ್ರತೆ ಬರೋದಿಲ್ಲ. ಯಾಕೆ ಬರೋದಿಲ್ಲ
ಅಂತಂದರೆ ಆ ಪರಮಾತ್ಮನ ಮೇಲೆ ನಮಗೆ ಅಷ್ಟು ಪ್ರೀತಿ ಎಂಬತಕ್ಕಂಥದ್ದಿಲ್ಲ. ಪ್ರೀತಿ ಇಲ್ಲದೇ ಇರಲಿಕ್ಕೆ ಕಾರಣ ಏನು ಅಂತಂದರೆ ಪರಮಾತ್ಮನ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲ, ಪರಮಾತ್ಮನ ಅರಿವು ಸರಿಯಾಗಿಲ್ಲ. ಅದರಿಂದಾಗಿ ಪರಮಾತ್ಮನಲ್ಲಿ ನಮಗೆ ಪ್ರೀತಿ ಬರಲ್ಲ. ಆದ್ದರಿಂದ ನಾವು ಆ ಪರಮಾತ್ಮನನ್ನು ಏಕಾಗ್ರ ಮನಸ್ಸಿನಿಂದ ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಮಧ್ಯಗೇಹ ಭಟ್ಟರು ಪರಮಾತ್ಮನನ್ನು ಏನಂತ ಅವರು ನಂಬಿದ್ರು, ಆ ಭಗವಂತನನ್ನು ಅವರು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಅನನ್ಯ ಬಂಧು. ಲೋಕದಲ್ಲಿ ನಾವೆಲ್ಲ ಬಂಧುಗಳು ಅಂತ ಕರಿತೇವೆ. ಅಲ್ಲಿ ಮಹಾಪ್ರಾಣ ಇದೆ, ಅದನ್ನು ಅಲ್ಪಪ್ರಾಣ ಮಾಡಬೇಕು. ಏನು ಅಲ್ಪಪ್ರಾಣ? ಬಂದು ಹೋಗೋವರಷ್ಟೇ. ಬಂಧು ಅಂದರೆ ಯಾರು ಅಂತಂದರೆ ಯಾರು ನಮ್ಮ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೋ ಅವರು ಬಂಧುಗಳು. ನಮಗೇನಾದರೂ ಸ್ವಲ್ಪ ಆಪತ್ತು ಬಂದಿದೆ ಅಂತಂದರೆ ಯಾವ ಬಂಧುಗಳು ನಮ್ಮ ಮನೆಗೆ ಬರಲ್ಲ, ನಮ್ಮ ಕಾಂಟ್ಯಾಕ್ಟೇ ಇಟ್ಕೊಳ್ಳೋದಿಲ್ಲ. ಹಾಗಾದರೆ ನಮ್ಮ ಆಪತ್ತು ಬಂದಾಗ ಯಾರೂ ನಮಗೆ ಸಹಾಯಕ್ಕೆ ಬರಲ್ಲ ಅಂತಂದರೆ ಅವರು ಬಂಧುಗಳಲ್ಲ, ಮಹಾಪ್ರಾಣ ಬಿಡಬೇಕು. ಅದು ಬಂದು ಹೋಗೋವರಷ್ಟೇನೆ. ಹಾಗಾದರೆ ನಿಜವಾದ ಬಂಧು ಅಂದರೆ ಯಾರು ಅಂತಂದರೆ ನಮ್ಮ ಆಪತ್ತು ಬಂದಾಗ ನಮಗೆ ರಕ್ಷಣೆಯನ್ನು ನೀಡುವವರು, ನಮ್ಮ ಸಹಾಯಕ್ಕೆ ಬರುವವರು. ಅದ್ಯಾರು? ಅದು ಪರಮಾತ್ಮ ಅಂತ. ಪರಮಾತ್ಮನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ನಮಗೆ ವಿಶಿಷ್ಟವಾದಂತಹ ರಕ್ಷಣೆಯನ್ನು ಕೊಡುವವರಿಲ್ಲ ಎಂಬುದಾಗಿ ಮಧ್ಯಗೇಹ ಭಟ್ಟರು ಅಷ್ಟು ಭಗವಂತನನ್ನು ಗಟ್ಟಿಯಾಗಿ ನಂಬಿದ್ದಾರಂತೆ. ಅದನ್ನು ಹೇಳ್ತಾರೆ ಅನನ್ಯ ಬಂಧು ಅಂತ. ಹೀಗೆ ಆ ಪರಮಾತ್ಮನ ಆ ಮಹಿಮೆಯನ್ನು ತಿಳಿದು ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂತ ಭಾಗವತ ಹೇಳುತ್ತೆ. ನಮ್ಮನ್ನು ರಕ್ಷಣೆ ಮಾಡುವವರು ಯಾರು? ಎಲ್ಲಿ ನಾವು ಇದ್ದಾಗ ಯಾರೂ ನಮ್ಮ ರಕ್ಷಣೆಗೆ ಬರಲಿಲ್ವೋ ಆಗ ನಮ್ಮನ್ನು ರಕ್ಷಣೆ ಮಾಡಿದವನು ಸರ್ವರಕ್ಷಕನಾದ ಭಗವಂತ. ಗರ್ಭಾವಸ್ಥೆಯಲ್ಲಿ ಜೀವ ಇದ್ದಾಗ ಯಾವ ತಂದೆ, ಯಾವ ತಾಯಿ, ಯಾವ ವೈದ್ಯರು ನಮ್ಮ ರಕ್ಷಣೆಗೆ ಬರ್ತಾರೆ. ಆದರೆ ಆ ಜೀವ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅವನು ರಕ್ಷಣೆಯನ್ನು ಪಡೆದಿದ್ದಾನೆ ಅಂತಂದರೆ ಅದು ಭಗವಂತನಿಂದ. ಹಾಗಾದರೆ ನಮಗೆ ಮುಖ್ಯ ರಕ್ಷಕನಾಗಿರತಕ್ಕಂಥವನು ಭಗವಂತ ಎಂಬುದಾಗಿ ಅನನ್ಯ ಬಂಧು ಎಂಬುದಾಗಿ ಪರಮಾತ್ಮನನ್ನು ಚೆನ್ನಾಗಿ ತಿಳಿದಿದ್ದಾರೆ. ಅವನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ 12 ವರ್ಷಗಳ ಕಾಲ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸೇವೆ ಮಾಡಿದ್ರು ಅದನ್ನು ನಿರೂಪಣೆ ಮಾಡ್ತಾರೆ. ಪತ್ನ್ಯಾ ಸಮಂ ಭಗವತಃ ಸಭಜನ್ ಪದಾಬ್ಜಂ ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ ದಾಂತಂ ಸ್ವಯಂಚ ಹೃದಯಂ ದಮಯಾಂಚಕಾರ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ಪತಿಪತ್ನಿಯರಿಬ್ಬರೂ ಕೂಡ ಸತ್ಸಂತಾನ ಪ್ರಾಪ್ತಿಗೋಸ್ಕರ ಅನಂತೇಶ್ವರನ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ವರ್ಣನೆ ಮಾಡ್ತಾರೆ, ಅವರು ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದದ್ದೇ ಅಲ್ಪ ಅಂತೆ. ಶಾಸ್ತ್ರವೂ ಹೇಳುತ್ತೆ ಈ ದೇಹ ಇದೆಯಲ್ಲ ಇದು ಭೋಗಕ್ಕೋಸ್ಕರ ಇರತಕ್ಕಂಥದ್ದಲ್ಲ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ ಅಂತ. ಈ ದೇಹ ಎಂಬತಕ್ಕಂಥದ್ದು ವಿಶೇಷವಾದ ಸಾಧನೆಯನ್ನು ಮಾಡಲಿಕ್ಕೋಸ್ಕರ. ನಮಗೆ ಜ್ಞಾನ ಬರಬೇಕೋ ನಿದ್ದೆ ಬರಬೇಕೋ? ನಿದ್ದೆ ಕೂತರೂ ಬರುತ್ತೆ, ಆಹಾರ ಜಾಸ್ತಿ ತಗೊಂಡ್ರೆ ಜಾಸ್ತಿ ನಿದ್ದೆ ಬರುತ್ತೆ. ಸಾಧನೆಗೆ ಅವಕಾಶ ಇರೋದಿಲ್ಲ. ಮಧ್ಯಗೇಹ ಭಟ್ಟರು ಮೊದಲಿನಿಂದಲೂ ಅಲ್ಪ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ. ಒಂದು, ಅವರಲ್ಲಿರುವಂತಹ ಆಹಾರದಲ್ಲಿ ನಿಯಂತ್ರಣ ಎಂಬತಕ್ಕಂಥದ್ದು. ಎರಡನೇದು, ಮುಂದೆ ವರ್ಣನೆ ಮಾಡ್ತಾರೆ, ಬಡತನವೂ ಇತ್ತು ಅಂತ. ಆದರೆ ಬಡತನ ಇದ್ದಾಗ ಇನ್ನೊಬ್ಬರಲ್ಲಿ ಯಾವತ್ತೂ ಕೈಚಾಚಿ ಬೇಡಿದವರಲ್ಲ. ಹೇಗೆ ಕುಚೇಲ ಎಂತಹ ಬಡತನ ಇದ್ದರೂ ಕೂಡ ಕೃಷ್ಣನಂತಹ ಮಿತ್ರನನ್ನು ಪಡೆದಿದ್ರೂ ಕೂಡ ಅವನನ್ನೂ ಬೇಡಲಿಲ್ಲ. ಅಂತಹ ಒಂದು ವೈರಾಗ್ಯ ಎಂಬತಕ್ಕಂಥದ್ದು, ಅಥವಾ ಯಾರಲ್ಲೂ ಬೇಡಬಾರದು ಎಂಬತಕ್ಕಂತಹ ಆ ಒಂದು ನಿಷ್ಠೆ. ಹಾಗೆ ಮಧ್ಯಗೇಹ ಭಟ್ಟರು ಕೂಡ ಸ್ವತಃ ಆಹಾರದಲ್ಲಿ ನಿಯಂತ್ರಣ, ಅದಕ್ಕೆ ಅನುಗುಣವಾಗಿ ಬಡತನ ಎಂಬತಕ್ಕಂಥದ್ದು ಇತ್ತು. ಆದ್ದರಿಂದ ಅವರು ಆಹಾರವನ್ನು ಮಿತವಾಗಿಯೇ ಸ್ವೀಕಾರ ಮಾಡ್ತಾ ಇದ್ರು. ಯಾವಾಗ ಉಡುಪಿಯಲ್ಲಿ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಪ್ರವೃತ್ತಿ ಮಾಡಿದ್ದಾರೋ ಆಹಾರವನ್ನು ಇನ್ನೂ ಕಡಿಮೆ ಮಾಡಿದ್ದಾರಂತೆ. ಅದರಲ್ಲಿ ಬ್ರಾಹ್ಮಣನಾದವನಿಗೆ ಅಥವಾ ಗೃಹಸ್ಥನಾದವನಿಗೆ ಶಾಸ್ತ್ರವೂ ಒಂದು ವಿಷಯವನ್ನು ನಿರೂಪಣೆ ಮಾಡ್ತಾ ಇದೆ. ಪ್ರಾತಃಸಾಯಂ ದ್ವಿಜಾತೀನಾಂ ಭೋಜನಂ ಶ್ರುತಿಚೋದಿತಂ ನಾಂತರ ಭೋಜನಂ ಕುರ್ಯಾತ್ ಅಂತ. ಗೃಹಸ್ಥನಾದವನಿಗೆ 2 ಹೊತ್ತು ಊಟ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಹಗಲಿನಲ್ಲಿ, ಒಂದು ರಾತ್ರಿಯಲ್ಲಿ ಅಂತ. ಪ್ರಾತಃ, ಸಾಯಂ ಅಂದರೆ ರಾತ್ರಿ ಅಂತ ಅರ್ಥ. ನಾವು ಆವಾಗ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಇರ್ತೇವೆ. ಶಾಸ್ತ್ರ ಹೇಳುತ್ತೆ ನಾ ಅಂತರ ಭೋಜನಂ ಕುರ್ಯಾತ್. ಈ 2 ಊಟಗಳ ಮಧ್ಯದಲ್ಲಿ ಏನೂ ಸ್ವೀಕಾರ ಮಾಡಬಾರದು ಅಂತ.
ಇದೊಂದು ನಿತ್ಯೋಪವಾಸ ಸಮ ಅಂತ ಹೇಳ್ತಾರೆ. ಇದು ಈ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿದ್ರೆ ಯಾವತ್ತೂ ಉಪವಾಸ ಮಾಡಿದಂತಹ ಏನು ವ್ರತ, ಆ ಉಪವಾಸದ ಫಲ ಈ ರೀತಿಯಲ್ಲಿ ನಾವು ಊಟ ಮಾಡಿದ್ರೂ ಕೂಡ ಫಲವನ್ನು ಪಡೆಯಬಹುದು ಅಂತ. ಹೀಗೆ ಗೃಹಸ್ಥನಾದವನಿಗೆ ಆಹಾರದಲ್ಲಿ ನಿಯಮ ಇರಬೇಕು. ಅಲ್ಲಿ ನಾಂತರ ಭೋಜನಂ ಕುರ್ಯಾತ್ ಅಂತಿದೆ, ಭೋಜನಂ ಕುರ್ಯಾತ್ ನಾ ಅಂತಿದೆ, ಊಟ ಮಾಡಬಾರ್ದು. ಹಾಗಾದರೆ ತಿಂಡಿ ತಿನ್ಬೋದು ಅಥವಾ ದ್ರವ ಪದಾರ್ಥಗಳನ್ನು ತಿನ್ಬೋದು ಅಂತ ಅರ್ಥ ಅಲ್ಲ. ಶಾಸ್ತ್ರದಲ್ಲಿ ಭೋಜನ ಅಂತಂದರೆ ದ್ರವ ಪದಾರ್ಥಗಳನ್ನು ಸೇರಿಸಿಕೊಂಡೇ ಶಾಸ್ತ್ರ ಉಲ್ಲೇಖ ಮಾಡಿದೆ. ಅದರಿಂದಾಗಿ ಯಾವ ವಿಧವಾದ ಪದಾರ್ಥಗಳನ್ನು ಅವರು ಹೆಚ್ಚಾಗಿ ಸ್ವೀಕಾರ ಮಾಡದೇನೆ ಕಾಲದಲ್ಲಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ. ತನ್ಮೂಲಕ ಅವರು ಆ ಭಗವಂತನ ವಿಶೇಷವಾದ ದೇಹವನ್ನು ದಂಡಿಸುವ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೇನೆ ಅವರ ಮನಸ್ಸು ಅದನ್ನು ಕೂಡ ಅವರು ನಿರ್ಮಲ ಮಾಡಿಕೊಂಡಿದ್ದಾರೆ. ಹಿಂದೆ ಹೇಳಿದಾಗೆ ಶಾಸ್ತ್ರಾಧ್ಯಯನ ಪಾಠ ಪ್ರವಚನಗಳಿಂದ ವಿಶೇಷವಾಗಿ ಮನಸ್ಸನ್ನು ಅವರು ನಿಗ್ರಹದಲ್ಲಿಟ್ಕೊಂಡ್ರು. ಅಂತಹ ಮನಸ್ಸನ್ನು ಪುನಃ ದಮಯಾಂಚಕಾರ ನಿಗ್ರಹವನ್ನು ಮಾಡಿಕೊಂಡಿದ್ದಾರೆ ಎಂಬುದಾಗಿ, ಹೀಗೆ ಆಹಾರದಲ್ಲಿ ನಿಗ್ರಹ, ಇಂದ್ರಿಯ ನಿಗ್ರಹಗಳ ಮೂಲಕ ಆ ಅನಂತೇಶ್ವರನ ಸೇವೆಯನ್ನು ಪತಿಪತ್ನಿಯರು ಇಬ್ಬರೂ ಮಾಡಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.